ಎಲ್ರಿಗೂ ನಮಸ್ಕಾರ. ನಾವೇನು ಸಪೋರ್ಟ್ ಮಾಡೋದು ಅಲ್ಲಿದ್ದಾರೆ, ಆಲ್ರೆಡಿ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆ. ಅವ್ರ ಮುಂದೆ ನಾವು ಚಿಕ್ಕ ಕಲಾವಿದರು. ಅಪ್ಪು ಅವ್ರ ಮುಂದೆ ಅವ್ರ ಬ್ಯಾನರಲ್ಲಿ ಕೆಲಸ ಮಾಡಿದ್ದೀನಿ, ತುಂಬ ಖುಷಿ ಆಯಿತು. ಏನಿಲ್ಲ, ಹೇಳಿದ್ರು ಫೋನಲ್ಲಿ ಬರಬೇಕು ಅಂತ. ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಸ್ವಲ್ಪ ಜ್ವರ ಇತ್ತು, ಅದಕ್ಕೆ ಇಲ್ಲ ಬರೋಕ್ಕಾಗಲ್ಲ ಅಂದೆ, ಇಲ್ಲ ಬರಲೇಬೇಕು ಅಂತ. ಬಟ್ ಟ್ರೈಲರ್ ನೋಡಿ ತುಂಬ ಖುಷಿ ಆಯಿತು. ಎನಿವೇ ಈ ಟೀಮ್ ಅವ್ರಿಗೆ ಎಲ್ರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಮನೆಯೆಲ್ಲ 10 ಮನೆ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ ದೇವ್ರನ್ನ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ನಿಮ್ಮ ಪ್ರೀತಿಯ ಮುರುಘಾ ಇನ್ನೊಂದು ಸಿನಿಮಾ ಎತ್ಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಮೊದಲನೇದಾಗಿ ನಮ್ಮ ಪ್ರೆಸ್ಸು ಮೀಡಿಯಾದವ್ರಿಗೆ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರಿದ್ರೇ ನಮ್ಮಂಥ ಕಲಾವಿದರು, ಪುಟ್ಟ ಕಲಾವಿದರು ಮನೆ ಸೇರೋದಕ್ಕೆ ಒಂದು ಅವಕಾಶ. ಅವರೆಲ್ಲ ಚಿರೋಣಿಯಾಗಿರ್ತೀನಿ, ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೊಡೆ ಮುರುಘಾ ಸಿನಿಮಾ ಆಯಿತು. ಈಗ ಮುರುಘಾ ಸನ್ ಆಫ್ ಕಾನೂನು ಅಂತೇಳಿ ಸಿನಿಮಾ ಎತ್ಕೊಂಡು ಬರ್ತಾ ಇದ್ದೀನಿ. ಈ ಸಿನಿಮಾ ಮಾಡೋ ಕಾರಣ ಏನಂದರೆ, ಆ ಟೈಮಲ್ಲಿ ನನ್ನ ಹತ್ರ ಸ್ವಲ್ಪ ದುಡ್ಡಿತ್ತು, ಮಾಡೋಣ ಅಂತೇಳಿ ಛಲಪಟ್ಟು ಕೊಡೆ ಮುರುಘಾ ಆದಮೇಲೆ ಮುರುಘಾ ಸನ್ ಆಫ್ ಕಾನೂನು ಮಾಡೋಣ ಅಂತೇಳಿ ಈ ಮೂವಿ ಸ್ಟಾರ್ಟ್ ಮಾಡಿದೆ. ಈ ಮೂವಿನ ಸ್ಟಾರ್ಟ್ ಮಾಡಿದ ತಕ್ಷಣ ಏನಾಯ್ತು ಅಂದರೆ, ಲಾಕ್ಡೌನ್ ಅಲ್ಲಿ ಕೊರೋನಾ ಅವೆಲ್ಲ ಇದಾಯಿತು. ಜೇಮ್ಸ್ ಸಿನಿಮಾ ನಡೀತಾ ಇತ್ತು. ನನ್ನ ದೇವರು ಅಪ್ಪು ಬಾಸ್ ಹತ್ರ ಹೋಗಿ ಈ ಸಿನಿಮಾ ಟೈಟಲ್ ಲಾಂಚ್ ಮಾಡಿದೆ.
ಈ ಟೈಟಲ್ ಲಾಂಚ್ ಮಾಡಿದ್ದು ಅಪ್ಪಣ್ಣ ಅಂತೇಳಿ. ಲಾಸ್ಟ್ಗೆ ಈ ಸಿನಿಮಾ ಟೇಕ್ ಓವರ್ ಆಗಿರಲಿಲ್ಲ, ಸ್ವಲ್ಪ ದಿನ ನಿಂತೋಯ್ತು. ಇಲ್ಲ ಬಿಡಬೇಡ್ದಂದೇಳಿ ನನ್ನ ಮನೆ ಮಾರಿ ಈ ಸಿನಿಮಾ ಫಿನಿಶ್ ಮಾಡಿದ್ದೀನಿ. ಈ ಸಿನಿಮಾ ರಿಲೀಸ್ ಗಂಟ ತಂದಿದ್ದೀನಿ. ಅವ್ರ ಆಶೀರ್ವಾದ ಸದಾ ನನ್ನಲ್ಲಿ ಇದೆ ಅಂತ ಹೇಳ್ಕೊಂಡು ಈ ಸಿನಿಮಾನ ನಿಮ್ಮ ಮುಂದೆ ತೊಗೊಂಡು ಬರೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಸರ್ ಫಿಲ್ಮ್ ಚಿತ್ರ ಸಿನಿಮಾ ಸ್ಟೋರಿ ಬಂದು ಮಾಸ್ ಇದೆ, ಆರ್ ಫೈಟ್ ಇದೆ ಸಿನಿಮಾದಲ್ಲಿ. ಆರ್ ಫೈಟ್ ಇದೆ, 4 ಸಾಂಗ್ ಇದೆ, ಮದರ್ ಸೆಂಟಿಮೆಂಟ್ ಇದೆ, ಮತ್ತೆ ಕಾಮಿಡಿ ಇದೆ. ಮಜಾ ಬರ್ದವರು ಒಂದು 5 ಜನ ಮಾಡಿದ್ದಾರೆ. ಚಂದ್ರಪ್ರಭಾ, ಕಾರ್ತಿಕ, ಪಾಟೀಲ, ಗೊಬ್ಬರ, ಶಿವ್ ಅವರು ಮಾಡಿದ್ದಾರೆ. ಆಮೇಲೆ ತಿಲ್ಲರ್ ಮಂಜು ಸರ್ ಆಕ್ಟ್ ಮಾಡಿದ್ದಾರೆ, 3 ಫೈಟ್ ಮಾಡಿದ್ದಾರೆ. ಕೌರಂಕೇಶ್ ಮಾಸ್ಟರ್ 3 ಫೈಟ್ ಮಾಡಿದ್ದಾರೆ, ಅವರು ಆಕ್ಟ್ ಮಾಡಿದ್ದಾರೆ. ಶೋಭ್ರಾ ಸರ್ ವಿಲನ್ ಆಗಿ ಮಾಡಿದ್ದಾರೆ. ವಿನಯ್ ಪ್ರಸಾದ್ ಮತ್ತು ರಮೇಶ್ ಗೌಡ್ ಸಾರು, ಉಮೇಶ್ ಸಾರು, ಹಲವಾರು ಕಲಾವಿದರು ಇದರಲ್ಲಿದ್ದಾರೆ. ಆಮೇಲೆ ಸಿಂಗರ್ ನಮ್ಮ ಸಂಹಿತಾ ಮಲ್ನಾಡು, ಶಶಾಂಕ್ ಶೇಷಗಿರವರು, ಮೆಹಬೂಬ್ ಸಾಬ್ ಅವರು ಇವರೆಲ್ಲ ಆಡಿದ್ದಾರೆ. ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ, ನೀವು ಖುಷಿ ಪಡ್ತೀರ ಅಂತ ನಾನು ನಂಬ್ತಾ ಇದ್ದೀನಿ. ಸರ್ ಲಾಸ್ಟ್ ಮುರುಘಾ ಇವಾಗೂ ಮುರುಘಾ ಏನು ಸರ್? ಈ ಮುರುಘಾನಾಗ ಕತೆ ತುಂಬ ಇದೆ. ಅದು ಹೇಳ್ಬೇಕಂದ್ರೆ ನೀವು ಒಂದೊಂದು ½ ಅನ್ ಅವರ್ ನಿಮ್ಮ ಚಾನಲ್ ಅವಕಾಶ ಮಾಡಿಕೊಡ್ಬೇಕು. ಮೈಕ್ ತಗೊಳ್ಳೋದು ಕರ ಅಂತ ನಾನು ತಗೊಳ್ಳೋದು ನಂದು ಬುದ್ಧಿ ಆಗುತ್ತೆ.